ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಕೀರ್ತಿಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ವೆಲ್ಕಮ್. ಸೊ ಇವತ್ತು ನನ್ನ ಡೇ 11 ನನ್ನ ವೆಯ್ಟ್ ಲಾಸ್ ಜರ್ನಿಲಿ. ಆ್ಯಂಡ್ ಇವತ್ತಿನ ನನ್ನ ವೆಯ್ಟ್ 75 kg 150 ಗ್ರಾಮ್ ಇದ್ದೀನಿ. ಸೊ ನೆನ್ನೆ ತೋರಿಸಿದಾಗ 74.600 ಗ್ರಾಮ್ ಅನ್ಕೋತೀನಿ, ಬಿಕಾಸ್ ನನ್ನ ವೆಯ್ಟ್ ಮೆಷಿನಲ್ಲಿ ಬೇಡ ತೋರಿಸ್ತಾ ಇರೋದು. ಹೇಳಿದ್ದೆ ನೆನ್ನೆ ಬ್ಲಾಗಲ್ಲಿ, ನಾನು ನಾಳೆ ಒಂದೇ ದಿನ ಚೆಕ್ ಮಾಡೋದು, ಇನ್ನು ಮುಂದೆ ಚೆಕ್ ಮಾಡಲ್ಲ, ವಾರಕ್ಕೊಂದ್ಸಲಿನೋ ಅಥವಾ ಹೊರಗಡೆ ಎಲ್ಲರೂ ಚೆಕ್ ಮಾಡ್ಕೋತೀನಿ ಅಂತ. ಸೊ ನಾನೇನು ಡಿಸೈಡ್ ಮಾಡಿದ್ದೀನಿ ಅಂದರೆ, ಈ ವೆಯ್ಟ್ ನೋಡಾದ್ಮೇಲೆ ನಿಜಕ್ಕೂ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನಾನು ಅಷ್ಟು ಚೆನ್ನಾಗೆಲ್ಲ ಡಯಟ್ ಮಾಡಿದ್ದೀನಿ, ನಾನು ಎಲ್ಲೂ ಜಂಕ್ ತಿನ್ಕೊಂಡೇ ಆ ರೀತಿ ಎಲ್ಲ. 74.600 ಗ್ರಾಮ್ ಜೊತೆಗೆ ಇಷ್ಟು ಅಂದರೆ ಎಲ್ಲಿಂದ 600 700 800 900 ಮೈ ಗಾಡ್, 1 kg ಹತ್ತತ್ರ ಜಾಸ್ತಿ ಆಗಿರೋ ಥರ ಅನಿಸುತ್ತೆ. ಸೊ ಇದು ರಿಯಲ್ ವೆಯ್ಟ್ ಅಂತೂ ಅಲ್ಲ. ನಾನೇನು ಡಯಟ್ ಮಾಡ್ತಿದ್ದೀನಿ ಅದಕ್ಕೆ ತಕ್ಕನಾದ ರಿಸಲ್ಟ್ ನನಗೆ ಸಿಗ್ತಾ ಇಲ್ಲ, ಅಥವಾ ವೆಯ್ಟ್ ಮೆಷಿನ್ ಪ್ರಾಬ್ಲಮ್ ಇರ್ಬೋದೇನೋ, ನಂಗೆ ಗೊತ್ತಿಲ್ಲ. ಬಿಕಾಸ್ ನೀವು ಹೇಳ್ಬೋದು, ನೀವೇ ನೀಟಾಗಿ ವೆಯ್ಟ್ ಲಾಸ್ ಮಾಡ್ತಾಯಿಲ್ಲ, ಡಯಟ್ ಮಾಡ್ತಾಯಿಲ್ಲ, ಸುಮ್ಮನೆ ವೆಯ್ಟ್ ಮೆಷಿನ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು ಅಂತ ನೀವು ಅನ್ಕೋಬೋದು. ಬಟ್ ಇದೇ ಫಸ್ಟ್ ಟೈಮ್ ಏನು ನಾನು ವೆಯ್ಟ್ ಲಾಸ್ ಮಾಡ್ತಾಯಿಲ್ಲ. ತುಂಬ ಸಲ ಮಾಡಿ ಬಿಟ್ಟಿದ್ದೀನಿ. ಸೇಮ್ ಇದೇ ರೊಟೀನ್ನ ನಾನು ಫಾಲೋ ಮಾಡ್ತಿದ್ದೆ. ಅಟ್ಲೀಸ್ಟ್ 100 ಗ್ರಾಮೋ 200 ಗ್ರಾಮೋ ಕಡಿಮೆ ಆಗ್ತಿತ್ತು. ಈಗ ನೋಡಿದ್ರೆ ಒಂದಿನ ಕಡಿಮೆ ಆಗುತ್ತೆ, ಒಂದಿನ ಜಾಸ್ತಿ ಆಗುತ್ತೆ. ಕಡಿಮೆ ಆಗೇ ಇಲ್ಲ, ಎರಡೇ ವೆಯ್ಟ್ ಅದು ತೋರಿಸೋದು. 74.600 ಇಲ್ಲ 75.15. 2 ವಾರದಿಂದ ಇದಿಷ್ಟೇ ವೆಯ್ಟ್ ತೋರಿಸ್ತಾ ಇರೋದು. ನಾನು ಹೇಳಿದ್ದೆ, 1 ತಿಂಗಳಿಂದ ನಾನೇನು 1 ವಾರ ಕರೆಕ್ಟಾಗಿ ಮಾಡಿದ್ದೆ, ಆವಾಗ ನಾನು ವೆಯ್ಟ್ ಲಾಸ್ ಚೆನ್ನಾಗಿ ತೋರಿಸ್ತಾ ಇತ್ತು. ಮೇ ಬಿ ವೆಯ್ಟ್ ಮೆಷಿನ್ ಏನಾದ್ರು ಪ್ರಾಬ್ಲಮ್ ಇರ್ಬೋದೇನೋ, ಗೊತ್ತಿಲ್ಲ ನನಗೆ. ಸೊ ಇನ್ನೇನು, ಇವತ್ತು ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಲಾಸ್ಟ್ ಮಾಡ್ತೀನಿ ನಾನು ವೆಯ್ಟ್ ಚೆಕ್ ಮಾಡೋದು. ಅಷ್ಟರಲ್ಲಿ ನನಗೇನಾದರೂ ಗುಡ್ ರಿಸಲ್ಟ್ ಸಿಕ್ಕಿದ್ರೆ ನಾನು ವೆಯ್ಟ್ ಚೆಕ್ ಮಾಡೋದು ಕಂಟಿನ್ಯೂ ಮಾಡ್ತೀನಿ. ಇಲ್ಲ ಅಂದರೆ ವಾರಕ್ಕೊಂದ್ಸಲ ನಾನು ಚೆಕ್ ಮಾಡ್ತೀನಿ ಅಷ್ಟೇ. ನೋಡೋಣ ನಾಳೆನ ವೆಯ್ಟ್ ಏನಾಗಿರುತ್ತೆ ಅಂತ ನೋಡೋಣ. ಇನ್ನು ಸಂಡೇವರೆಗೂ ನಾನು ಚೆಕ್ ಮಾಡ್ತೀನಿ, ಆಮೇಲೆ ಡಿಸೈಡ್ ಮಾಡ್ತೀನಿ ನಾನು ಏನು ಮಾಡಬೇಕು ಏನು ಮಾಡಬಾರ್ದಂತ. ಇನ್ನು ಮಾರ್ನಿಂಗ್ ಆ್ಯಸ್ ಯೂಶ್ವಲ್ ಬಿಸಿನೀರು ಮತ್ತು ನಿಂಬೆಹಣ್ಣಿನ ನೀರು ಕುಡಿದೆ. ಅದಾದಮೇಲೆ ಸ್ವಲ್ಪ ಓದೋದಿತ್ತು, ಓದ್ಕೋತಾ ಇದ್ದೆ. 6:52 ಆಗಿತ್ತು ಟೈಮ್. ಆ್ಯಂಡ್ ನಾನು ಅದೇ ಬೇಜಾರು ಎಲ್ಲ ಇತ್ತಲ್ಲ. ಸೊ ಏನಾದ್ರು ಓದೋದಿದ್ರೆ ಬೇಗ ಎದ್ದೊಳ್ತೀನಿ. ಸ್ವಲ್ಪ ಚಿಕ್ಕ ಪುಟ್ಟದಿತ್ತು ಓದೋದು ಅಂದರೆ ನಾನು ಬೇಗ ಎದ್ದೊಳಲ್ಲ, ಒಂದು 6 ಆ ರೀತಿ ಎದ್ದೊಳ್ತೀನಿ. ಇಲ್ಲ ಇನ್ನು ಮುಂದೆ ಬೇಗ ಎದ್ದೊಳ್ಳಲೇಬೇಕು, ಎದ್ದೊಳ್ತೀನಿ. ಎಚ್ಚರ ಆಗುತ್ತೆ, ಬಟ್ ಮತ್ತೆ ಮಲ್ಕೊಬಿಡ್ತೀನಿ, ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಸೊ ಇನ್ನು ಮುಂದೆ ಬೇಗ ಎದ್ದೊಳ್ಬೇಕು, ಓದಬೇಕು. ಆ್ಯಂಡ್ ಸ್ವಲ್ಪ ಇನ್ನೂ ಆದಷ್ಟು ಚೇಂಜಸ್ ಮಾಡಿಕೊಳ್ಬೇಕು ನನ್ನ ಡಯಟಲ್ಲಿ ಕೂಡ. ಹೇಳೋಕ್ಕಾಗಲ್ಲ, ಅಥವಾ ನಾನೇ ಸರಿಯಾಗಿ ಡಯಟ್ ಮಾಡ್ತಿಲ್ವೋ ಏನೋ ನನಗೂ ಗೊತ್ತಿಲ್ಲ. ಬಟ್ ಅಕಾರ್ಡಿಂಗ್ ಟು ಮೀ, ನಾನು ಹಿಂದೆ ಎಲ್ಲ ಮಾಡಿರೋವಂಥ ಡಯಟ್ ಎಲ್ಲ ಅಟ್ಲೀಸ್ಟ್ ಸ್ವಲ್ಪನಾದ್ರು ಅದು ರಿಸಲ್ಟ್ ಕೊಡಬೇಕಿತ್ತು ಇಷ್ಟೊತ್ತಿಗೆ. ಗೊತ್ತಾಗ್ತಿಲ್ಲ ನನಗೇನಂತ. ನಾನು ಈವ್ನಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಲೇಜಿಂದ ಬರಬೇಕಾದ್ರೆ. ಸೊ ನನ್ನ ಕಾಲೇಜ್ ಸ್ಟಾರ್ಟಾಗಿ 1 ತಿಂಗಳಾಯಿತು. 1 ತಿಂಗಳಿಂದ ನಾನು ಈ ಥರ ಬಸ್ಸಿಗೆ ಹತ್ತೇ ಇರಲಿಲ್ಲ. ಮಾರ್ನಿಂಗ್ ಕೂಡ ಈ ಥರ ಬಸ್ಸಿಗೆ ಹತ್ತಿರಲಿಲ್ಲ. ಈ ಥರ ಸೀಟ್ ಇದೆ ನೋಡಿ, ಎಲೆಕ್ಟ್ರಿಕ್ ಬಸ್ಸಿಗೆ ಹತ್ತುತ್ತಿದ್ದೆ, ಇಲ್ಲಾಂದರೆ ಮಾಮೂಲಿ ಬರ್ತಿತ್ತಲ್ಲ ಆ ಥರ ಬಸ್ಸು. ಇದು ಮಾಮೂಲಿನೇ, ಬಟ್ ಇದರಲ್ಲಿ ತುಂಬ ಕಡಿಮೆ ಸೀಟಿತ್ತು. ಇನ್ನು ಒಂದಿಂದರೆ ಒಂದು ಬಸ್ ಬರ್ತಿತ್ತು, ಈ ಬಸ್ ನಿಂತಿತ್ತಲ್ಲ, ಇನ್ನೊಂದು ಬಸ್ಸು ಅದರಿಂದ ಹೋಗ್ತಿರ್ಲಿಲ್ಲ, ಮುಂದೆ ಹೋಗ್ತಿತ್ತು. ಅದಕ್ಕೋಸ್ಕರ ಯಾವುದೋ ಒಂದು ಬಸ್ಸು ಹತ್ತಿದೆ ನಾನು. ಒಟ್ಟಿನಲ್ಲಿ ನಮ್ಮ ಸೈಡ್ ಆಗಿರೋ ಬಸ್ ಆಗಿರಬೇಕಿತ್ತು. ಆ್ಯಂಡ್ ಡಿಫ್ರೆಂಟಾಗಿತ್ತಲ್ಲ ಈ ಬಸ್ಸು, ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿಕೊಂಡೆ. ಆ್ಯಂಡ್ ಜೊತೆಗೆ ಬೆಳಗಿನ ಇವತ್ತು ಬಿಸಿನೀರು ಸಪ್ರೇಟು, ವೆಜಿಟೇಬಲ್ ಜ್ಯೂಸ್ ಸಪ್ರೇಟ್ ತೊಗೊಂಡಿಲ್ಲ. ಬಿಸಿನೀರಿಗೆ ನಾನು ಕ್ಯೂಬ್ಸ್ ಡೈರೆಕ್ಟಾಗಿ ತೊಗೊಂಡೆ, ವೆಜಿಟೇಬಲ್ದು ಬೂದುಗುಂಬಳಕಾಯಿ ಮತ್ತು ನೆಲ್ಲಿಕಾಯಿ. ಆ್ಯಂಡ್ ಡ್ರೈ ಫ್ರೂಟ್ ನೆನಾಕಿರಲಿಲ್ಲ, ಮರ್ತೋಗಿದ್ದೆ ನೈಟು. ಜೊತೆಗೆ ಇವತ್ತಿನ ಆಫ್ಟರ್ನೂನ್ ಫುಡ್ ಬಂದು ಟೊಮೆಟೊ ಬಾತ್ ಆಗಿತ್ತು. ಬೆಳಗ್ಗೆ ಕ್ಯಾಪ್ಚರ್ ಮಾಡೋದು ಮರ್ತೋಗಿದ್ದೆ. ಆ್ಯಂಡ್ ಇವತ್ತು ನನಗೆ ಬ್ಲಾಗ್ ಮಾಡೋ ಮೂಡೇ ಇರಲಿಲ್ಲ. ತುಂಬ ಬೇಜಾರಾಗೋಗ್ಬಿಟ್ಟಿತ್ತು ಈ ವೆಯ್ಟ್. ಏನಂದರೆ ದಿನ ಬೆಳಗ್ಗೆ ಎದ್ದು ವೆಯ್ಟ್ ಚೆಕ್ ಮಾಡೋದೇ ಮೋಟಿವೇಶನ್. ನಾನು ಫುಲ್ ಕರೆಕ್ಟು, ನಾನೇ ಕರೆಕ್ಟ್ ಅಂತ ನಾನು ಹೇಳ್ತಾ ಇಲ್ಲ. ಒಂದು ನಾನು ಕರೆಕ್ಟಾಗಿ ಮಾಡ್ತಾಯಿಲ್ಲ, ಇಲ್ಲ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಇರಬೇಕು. ನೋಡೋಣ, ಇನ್ನೂ ಸ್ವಲ್ಪ ದಿನ ಅದಾದಮೇಲೆ ಈ ವಾರ ಕಂಪ್ಲೀಟ್ ಆಗಲಿ, ನೆಕ್ಸ್ಟ್ ವಾರದಿಂದ ನೋಡೋಣ ಅಂತ ಅಷ್ಟೆ. ಆದರೆ ನಾನು ಹೇಳ್ತಿರೋದು ಇಷ್ಟ, ನಾನು ಹಿಂದೆ ಎಲ್ಲ ಏನು ಗೊತ್ತಾ, ಚೆನ್ನಾಗಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು 10th ಇದ್ದಿದ್ದ ಕಾರಣದಿಂದ. ಆದರೂ ಕೂಡ ಚೆನ್ನಾಗಿ ವೆಯ್ಟ್ ಲಾಸ್ ಆಗ್ತಾಯಿತ್ತು, ವೆಯ್ಟ್ ತೋರಿಸ್ತಾ ಇತ್ತು. ಆಮೇಲೆ ಏನು ನಿದ್ದೆ ಮಾಡ್ತಾಯಿದ್ದೆ, ಅಂದರೆ ಬೆಳಗ್ಗೆ ಹೊತ್ತೆಲ್ಲ ನಿದ್ದೆ ಮಾಡ್ತಿದ್ದೆ, ಹಾಲಿಡೇಸ್ ಎಲ್ಲ ಇತ್ತಲ್ಲ ಆವಾಗ. ಆದರೂ ಕೂಡ ದಿನಕ್ಕೇನಿಲ್ಲ ಅಂದ್ರೂ 400 450 ಗ್ರಾಮ್ ಕಡಿಮೆ ಆಗೋದು. ಈಗ ನೋಡಿದ್ರೆ ಬರೀ 2 ವೆಯ್ಟ್ ತೋರಿಸೋದು.
ಹೇಳ್ದಾಗೆ. ಆ್ಯಂಡ್ ಇವತ್ತು ಗುರುಪೂರ್ಣಿಮೆ ಆಗಿದ್ದರಿಂದ ನಮ್ಮ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆ್ಯಂಡ್ ಅದು ತುಳಸಿದು ಇದಿತ್ತಲ್ಲ ಹಾರ, ತುಳಸಿ ಹಾರ ಮತ್ತು ಕಳ್ಸಕ್ಕೆ ಇಟ್ಟಿದ್ದ ಮಲ್ಲಿಗೆ ಹೂವು ಎರಡು ನಾನೇ ಕಟ್ಟಿದ್ದು. ನನಗೆ ಅಷ್ಟು ಚೆನ್ನಾಗಿ ಕಟ್ಟಕ್ಕೆ ಬರೋಲ್ಲ, ಬಟ್ ಮ್ಯಾನೇಜ್ ಮಾಡ್ಬೋದು. ಇನ್ನು ಅದಕ್ಕಂತ ಜಾಮೂನೆಲ್ಲ ಮಾಡಿದ್ಲು ನಮ್ಮ ಅಕ್ಕ. ಸ್ವೀಟ್ ಏನಾದ್ರು ಇಡಬೇಕಲ್ಲ, ಜಾಮೂನ್ದು ಇಟ್ಟಿತ್ತಂತ ಅದನ್ನೇ ಮಾಡಿದ್ಲು ಜಾಮೂನ್ನ. ಇನ್ನು ಡಿನ್ನರ್ಗಂತ ಕಾಳು ಸಾರಿತ್ತು ನೆನ್ನೆದೇನೆ, ಅದಕ್ಕೆ ರಾಗಿ ದೋಸೆ 2 ತಿಂದೆ ಅಷ್ಟೇ ಇವತ್ತು ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು. ಸೊ ಗೈಸ್, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ನಾಳಿನ ವೆಯ್ಟ್ ಎಷ್ಟಾಗಿರುತ್ತೆ ಅಂತ. ಇದ್ದಿದ್ದ ನನ್ನ ಲೈಫಲ್ಲಿ ಬೇಜಾರು ಅನ್ನೋದೆಲ್ಲ ನೀವು ಒಂದು ವ್ಲಾಗಲ್ಲೂ ಮಿಸ್ ಮಾಡ್ದಂಗೆ ನೋಡ್ತಿರ್ತೀರ. ಆ್ಯಂಡ್ ಇವತ್ತು ನಾನು 7ಗೆ ಊಟ ತಿಂದೆ, 7:15 ಸಮಥಿಂಗ್ ಆಗಿತ್ತು. ನೋಡ್ತಿರ್ಬೋದು ನನ್ನ ಲೈಫಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಬೇಗ ನಿದ್ದೆ ಮಾಡ್ತೀನಿ, ಬೇಗ ಊಟ ಮಾಡ್ತೀನಿ, ಕಮ್ಮಿ ಕ್ವಾಂಟಿಟಿಯಲ್ಲೇ ತಿಂತಾಯಿದ್ದೀನಿ. ಗೊತ್ತಿಲ್ಲ, ಬಟ್ ಮೊದಲೆಲ್ಲ ಈಗ ಇರ್ತಾನೆ ಇರಲಿಲ್ಲ. ಬೆಳಗ್ಗೆ ಹೊತ್ತು ನಿದ್ದೆ ಮಾಡೋದು, ಕಡಿಮೆ ನಿದ್ದೆ, ಈ ಥರ ಎಲ್ಲ ಆಗ್ತಿದ್ರೂ ನೀಟಾಗಿ ವೆಯ್ಟ್ ಲಾಸ್ ಆಗ್ತಿತ್ತು. ಸೊ ಗೈಸ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.